ಸರ್ಜರಿಗಿನ್ನ ಮುಂಚೆ ಡಾಕ್ಟ್ರು ಒಂದು ಸಿಪ್ ವಾಟ್ರು ಅಥವಾ ಊಟನೂ ಬೇಡ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಅದು ರೂಲ್ಸ್ ಎಲ್ಲ ಕೂರೋದು ನಿಮ್ಮ ಸೇಫ್ಟಿ. ಸರ್ಜರಿ ಟೈಮಲ್ಲಿ ನಿಮ್ಮ ಅನಸ್ತೇಷಿಯಾ ಕೊಟ್ಟಾಗ ನಿಮ್ಮ ಬಾಡಿ ಗಂಟ್ಲು ಪೂರ ಮಸಲ್ಸ್ ಎಲ್ಲ ಫುಲ್ಲು ರಿಲ್ಯಾಕ್ಸ್ ಆಗಿರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ನಿಮ್ಮ ಹೊಟ್ಟೆಯಲ್ಲಿ ಊಟ ಅಥವಾ ನೀರು ಏನಾದರೂ ಇದ್ದರೆ ಅದೇನಾಗುತ್ತೆ ಡೈರೆಕ್ಟಾಗಿ ಲಂಗ್ಸ್ಗೆ ಹೋಗುತ್ತೆ. ಅದಕ್ಕೆ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಏನಂತೀವಿ, ಆಸ್ಪಿರೇಷನ್ ಅಂತೀವಿ. ಒಂದಿನ ನೆನ್ಪಿಟ್ಕೊಳ್ಳಿ, ಆ ಟೈಮಲ್ಲಿ ಊಟ ಅಥವಾ ನೀರು ಏನಾದರೂ ಲಂಗ್ಸ್ಗೆ ಹೋದರೆ ಅದು ವಿಷಯಕ್ಕಿಂತ ತುಂಬ ಡೇಂಜರು. ಅದಾದಮೇಲೆ ನಿಮ್ಮ ಆಮೇಲೆ ಸುಮ್ಮನೆ ವೆಂಟಿಲೇಟ್ರು ICU ಅಂತ ಹೋಗೋ ಚಾನ್ಸಸ್ ಎಲ್ಲ ತುಂಬ ಇರುತ್ತೆ. ಅದಕ್ಕಾಗಿ ಹೇಳೋದು, ಡಾಕ್ಟರ್ಸು ಸರ್ಜರಿಗಿಂತ ಮುಂಚೆ ಊಟ ಅಥವಾ ನೀರು ಏನು ಬೇಡ ಅಂತ ಹೇಳೋದು. 1-2-3 ಅವರ್ಸ್ ಹಸಿವು ತಳ್ಕೊಬೋದು, ಬಟ್ ನಿಮ್ಮ ಪ್ರಾಣಕ್ಕೆ ರಿಸ್ಕ್ ತಗೊಳ್ಳೋ ಕೆಲಸ ಮಾಡಬೇಡಿ. ಡಾಕ್ಟರ್ಸ್ ಅದಕ್ಕೆ ಹೇಳೋದು NPO ಅಥವಾ ಫಾಸ್ಟಿಂಗನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಂತ. ನಿಮಗೂ ಇದೇ ಥರ ಫಾಸ್ಟಿಂಗ್ ಅಥವಾ NPO ಇದ್ದಿದ್ದರೆ ಕಮೆಂಟ್ ಮಾಡಿರಿ.